ನಮಸ್ಕಾರ ಅಶ್ವ ಕೃಷಿಗೆ ಸ್ವಾಗತ. ನಾನು ವನಿತಾ. ಅಡಿಕೆ ಕದ್ರೂ ಮಾನ ಹೋಗುತ್ತೆ, ಆನೆ ಕದ್ರೂ ಮಾನ ಹೋಗುತ್ತೆ ಅನ್ನೋ ಮಾತಿತ್ತು. ಆದರೆ ಇದೀಗ ಆನೆಗಿಂತ ಅಡಿಕೆ ಬೆಲೆನೇ ಗಗನಕ್ಕೇರ್ತಾ ಇದೆ. ಹೀಗಾಗಿ ಅಡಿಕೆಯ ಕಳ್ಳತನಗಳು ಕೂಡ ಹೆಚ್ಚಾಗ್ತಾ ಇವೆ. ಅಡಿಕೆ ಬೆಳೆಯಲ್ಲಿ ಕೋಟಿ ಕೋಟಿ ಆದಾಯ ಇರುವುದರಿಂದ ಇತ್ತೀಚೆಗೆ ಅಡಿಕೆ ಕಳ್ಳತನಗಳು ಕೂಡ ಹೆಚ್ಚಿದ್ರಿಂದ ರೈತರು ಜಾಗೃತಿಯಾಗಿ ಇರಬೇಕು. ಇನ್ನು ಅಡಿಕೆ ಬೆಳೆಯೋದು ಮಾತ್ರವಲ್ಲ, ಅಡಿಕೆಯಲ್ಲಿ ನಾವು ಯಾವ ತಳಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ತುಂಬಾ ಮುಖ್ಯವಾಗುತ್ತದೆ. ಅಡಿಕೆ ಬೆಳೆ ಎಂದ ತಕ್ಷಣ ನಮ್ಮ ರೈತರು ಕಣ್ಣು ಅರಳಿಸ್ತಾರೆ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಅಡಿಕೆಗೆ ಇರುವ ಬೇಡಿಕೆ ಅಂತಹದ್ದು. ಹಾಗಾದ್ರೆ ರೋಗ ಮುಕ್ತವಾಗಿ ಅಡಿಕೆಯನ್ನ ಬೆಳೆಯಲು ಸಾಧ್ಯನಾ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಎಂಬ ಮಾತು ಬರುತ್ತದೆ. ಆದರೆ ಅದು ಸಾಧ್ಯ ಎಂಬುದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಹೌದು, ಈ ತಳಿಯನ್ನ ಬೆಳೆದ್ರೆ ರೋಗ ಮುಕ್ತವಾದ ಅಡಿಕೆ ಬೆಳೆಯಬಹುದಂತೆ. ಹಾಗಾದ್ರೆ ಯಾವುದು ಅದು? ಬನ್ನಿ ನೋಡೋಣ. ವಾಣಿಜ್ಯ ಬೆಳೆಯಾದ ಅಡಿಕೆ ಕೈ ಹಿಡಿದ್ರೆ ರೈತರ ಪಾಲಿಗೆ ಹಣದ ಸುರಿಮಳೆಯೇ ಸುರಿಯುತ್ತದೆ. ಆದರೆ ಈ ಬೆಳೆಗೆ ತಗುಲುವ ರೋಗ ಕೀಟ ಬಾಧೆಗಳಿಂದ ಬೆಳೆದ ಬೆಳೆ ನಾಶವಾಗುವುದೇ ಹೆಚ್ಚು. ಅಡಿಕೆ ತೋಟಕ್ಕೆ ಮಾಡಿದ ಖರ್ಚು ಕೂಡ ರೈತನಿಗೆ ಸಿಗುವುದೇ ಕಷ್ಟವಾಗಿ ಬಿಡುತ್ತದೆ. ಹಾಗಾಗಿ ಈ ಒಂದು ತಳಿಯನ್ನ ನೀವು ಬೆಳೆದ್ರೆ ಎಲೆಚುಕ್ಕೆಯಂತಹ ರೋಗದ ಸಮಸ್ಯೆ ಈ ಬೆಳೆಯಲ್ಲಿ ಕಾಣಿಸೋದಿಲ್ಲ. ಹೌದು, ಟ್ರಯಾಂಡ್ರಾ ಅಡಿಕೆ ತಳಿಯನ್ನ ನೀವು ಬೆಳೆದ್ರೆ ರೋಗದ ಸಮಸ್ಯೆ ಅಷ್ಟಾಗಿ ಕಾಡೋದಿಲ್ಲ. ಇದು ಸಿಂಗಾಪುರ ಮೂಲದ ತಳಿಯಾಗಿದ್ದು ಇದಕ್ಕೆ ಯಾವುದೇ ಅಡಿಕೆ ರೋಗಗಳು ಕಾಣಿಸಲಾರವು. ಕೆಂಪು ಬಣ್ಣದ ರೂಪದಲ್ಲಿರುವ ಟ್ರಯಾಂಡಾ ಅಡಿಕೆಯನ್ನ ಉತ್ತರ ಭಾರತ ಪ್ರದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ಟ್ರಯಾಂಡಾ ತಳಿ ಬಿದಿರಿನ ರೂಪದಂತೆ ಗೋಚರಿಸುತ್ತದೆ. ಇದನ್ನ ಮುಖ್ಯ ಬೆಳೆಯಾಗಿ ಬೆಳೆಯುವುದಕ್ಕಿಂತ ಉಪ ಕೃಷಿಯಾಗಿಯೂ ಬೆಳೆಯಬಹುದು. ತೆಂಗು, ರಬ್ಬರ್ ಕೃಷಿಯಲ್ಲಿ ಬೆಳೆದ್ರೆ ಅಧಿಕ ಆದಾಯ ಪಡೆಯಬಹುದು. ಇನ್ನು ಬದು ಬೆಳೆಯಾಗಿಯೂ ಬೆಳೆದ್ರೆ ಬೇಲಿ ರೀತಿಯಲ್ಲಿಯೂ ಕೆಲಸ ಮಾಡುತ್ತದೆ. ಸಸ್ಯದ ನಾಟಿ ಮಾಡಿದ ಮೇಲೆ 1 ವರ್ಷ ನಿಧಾನವಾಗಿ ಬೆಳೆಯುತ್ತದೆ. ನಂತರ ಬುಡದ ಗಡ್ಡೆ ಬಿಟ್ಟ ನಂತರ ಬಾಳೆಯ ರೀತಿಯಲ್ಲಿ ಮೊಳಕೆಗಳು ಬರುತ್ತಾ ಇರುತ್ತದೆ. 2 ರಿಂದ 3, 4 ರಿಂದ 5 ಸಂಖ್ಯೆಯಲ್ಲಿ ಬರುತ್ತವೆ. ಅವುಗಳನ್ನು ತೆಗೆದು ಬೇರೆ ನೆಡಬೇಕು. ಇಲ್ಲವಾದರೆ ಕಡಿದು 1 ಅಥವಾ 2 ಮಾತ್ರ ಬಿಡಬೇಕು. ಸಿಂಗಾಪುರ ತಳಿಯಾದ ಟ್ರಯಾಂಡ್ರಾ ಕರ್ನಾಟಕದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೆದರೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದೆ. ಪೂಜಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ. ಇದು ಸಾಮಾನ್ಯ ಅಡಿಕೆಗಿಂತ ತೀರಾ ಸಣ್ಣದಾಗಿರುತ್ತದೆ. ಈ ತಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಸರಿಯಾದ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನು ನಿರ್ವಹಣೆ ಮಾಡಿದರೆ ಸಾಕು. ವರ್ಷ ಪೂರ್ತಿ ಇಳುವರಿ ಕೊಡುವ ತಳಿ ಇದಾಗಿದ್ದು ವರ್ಷ ಪೂರ್ತಿ ಆದಾಯವನ್ನ ಪಡೆಯಬಹುದು. ಈ ಅಡಿಕೆ ಬೇರೆ ಅಡಿಕೆಯಷ್ಟು ಪಳ್ಳಾಗಿರುವುದಿಲ್ಲ, ಹೆಚ್ಚು ಗಟ್ಟಿಯಾಗಿ ಬರುತ್ತದೆ. ಹಾಗಾಗಿ ಬೇಗನೆ ಕೆಡುವುದಿಲ್ಲ. ಹೆಚ್ಚು ದಿನ ಸ್ಟೋರ್ ಮಾಡಿ ಇಡಬಹುದು. ಒಂದು ಅಡಿಕೆ ಸಾಮಾನ್ಯವಾಗಿ 1 ಗ್ರಾಂ ತೂಕ ಬರುತ್ತದೆ. ಒಂದು ಮರದಲ್ಲಿ 3 ರಿಂದ 4 ಗೊನೆ ಪಡೆಯಬಹುದು. ಒಂದು ಗೊನೆಯಲ್ಲಿ ಅರ್ಧ ಕೆಜಿಯಷ್ಟು ಇಳುವರಿ ಬರೋದ್ರಿಂದ ಒಂದು ಮರದಿಂದ 1.5 ಕೆಜಿ ಇಳುವರಿ ಸಿಗುತ್ತದೆ. ಸಿಂಗಾಪುರ ತಳಿಯಾದ ಟ್ರಯಾಂಡ್ರಾ ರೋಗ ಬಾಧೆ ಇಲ್ಲದೆ ಹೆಚ್ಚು ನೀರು ಕೇಳದ ತಳಿ. ಇದನ್ನ ಉಪ ಬೆಳೆಯಾಗಿ ಬೆಳೆದು ಆದಾಯ ಪಡೆಯಬಹುದು. ಒಮ್ಮೆ ನಿಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ಫಲಿತಾಂಶ ಗಮನಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವ ಕೃಷಿ ಚಾನಲ್. ಧನ್ಯವಾದಗಳು.